ಕೆಲವರು ಕೇಳ್ತಾರೆ, ನೀನು ಯುದ್ಧಕ್ಕೆ ಹೋಗ್ಬಿಟ್ಟು ಈ ಥರ ಒಂದು ಯುದ್ಧವನ್ನು ಮಾಡ್ಬೋದಲ್ಲ, ನೀನು ಕೂಡ ದೇಶಕ್ಕೋಸ್ಕರ. ನಾನು ಒಂದು ಚಿಕ್ಕದಲ್ಲಿರುವಾಗ ಅಂದರೆ ಒಂದು 18 ವರ್ಷ ಆರ್ಮಿ ಸೆಲೆಕ್ಷನ್ಗೆ ಅಂತ ಹೋಗಿದ್ದೆ. ಯಾರಾದರೂ ನಮಗೆ ವಾರ್ ಫೀಲ್ಡಲ್ಲಿ ವಾರ್ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಭಗವದ್ಗೀತೆಯ ಸಾರಾಂಶದಲ್ಲಿ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದಂಥ ಸೈನಿಕರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾವು ಕಳೆದ ಒಂದು ಡಾಕ್ಯುಮೆಂಟ್ರಿಯಲ್ಲಿ, ಹಿಂದಿನ ಡಾಕ್ಯುಮೆಂಟ್ರಿಯಲ್ಲಿ ನಿನ್ನೆ ನಾನು ತಿಳಿಸಿದ್ದೆ. ಆಗ ತುಂಬ ಜನ ನನಗೆ ಏನು ಕೇಳ್ತಾ ಇದ್ರು ಅಂತಂದರೆ, ಇನ್ ಕೇಸ್ ನೀನು ಈಗ ಭಗವದ್ಗೀತೆಯ ಸಾರಾಂಶದಲ್ಲಿ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದಂಥ ಸೈನಿಕರಿಗೆ ಸ್ವರ್ಗ ಇಲ್ಲಾಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಹೇಳ್ತೀಯ. ಆದರೆ ನೀನು ಯುದ್ಧಕ್ಕೆ ಹೋಗ್ಬಿಟ್ಟು ಈ ಥರ ಒಂದು ಯುದ್ಧವನ್ನು ಮಾಡ್ಬೋದಲ್ಲ, ನೀನು ಕೂಡ ದೇಶಕ್ಕೋಸ್ಕರ ಯುದ್ಧದಲ್ಲಿ ಪಾಲ್ಗೊಂಡು ಈ ಮೋಕ್ಷ ಪ್ರಾಪ್ತಿಗೆ ಒಂದು ಟ್ರೈ ಮಾಡ್ಬೋದಲ್ಲ ಅಂತ ಕೆಲವರು ಕೇಳ್ತಾರೆ. ಸೊ ಇಲ್ಲಿ ನಾನು ಅದಕ್ಕೆ ಒಂದು ಆನ್ಸರ್ ಏನು ನಿಮಗೆ ತಿಳಿಸ್ತೀನಿ ಅಂತಂದರೆ, ಹೌದು, ಕಳೆದ ಡಾಕ್ಯುಮೆಂಟ್ರಿ ನೀವು ನೋಡಿದರೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೆಲ್ಲ ನಿಜನೇ. ಅದು ಭಗವದ್ಗೀತೆಯ ಸಾರಾಂಶವನ್ನು ಆ್ಯಸ್ ಇಟ್ ಈಸ್ ನಿಮಗೆ ನಾನು ತುಂಬ ಸರಳವಾಗಿ ಹಾಡು ಭಾಷೆಯಲ್ಲಿ ತುಂಬ ಸರಳವಾಗಿ ತಿಳಿಸಿದ್ದೇನೆ. ನಾನು ಕೂಡ ಅದರಲ್ಲಿ ಈ ಥರ ಒಂದು ಮೋಕ್ಷ ಇಲ್ಲ ಸ್ವರ್ಗ ಪ್ರಾಪ್ತಿಗೋಸ್ಕರ ಟ್ರೈ ಮಾಡ್ಬೋದಲ್ಲ ಅಂತ ಕೇಳಿದರೆ, ನಾನು ಒಂದು ಚಿಕ್ಕದಲ್ಲಿರುವಾಗ ಅಂದರೆ ಒಂದು 18 ವರ್ಷ SLC PUC ಆಗಿರೋ ಟೈಮಲ್ಲಿ ಒಂದು ಆರ್ಮಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಕಾಲ್ ಮಾಡಿದರು. ಎಂಟ್ರೆನ್ಸ್ ಅಂದರೆ ಅದರಲ್ಲಿ ರೈಟಿಂಗ್ ಮತ್ತು ಫಿಸಿಕಲ್ ಟೆಸ್ಟ್ ಎರಡು ಕೂಡ ಇರುತ್ತೆ. ಅದು ಮಂಗಳೂರಲ್ಲಿತ್ತು. ಆ ಸಂದರ್ಭದಲ್ಲಿ ನಾನು ಆರ್ಮಿ ಸೆಲೆಕ್ಷನ್ಗೆ ಅಂತ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಹೋಗಿದ್ದು ಟೈಮ್ ಸ್ವಲ್ಪ ಲೇಟ್ ಆಗಿದ್ದರಿಂದ ಎಂಟ್ರೆನ್ಸ್ ಎಕ್ಸಾಮ್ಸು ಆಲ್ಮೋಸ್ಟ್ ಅರ್ಧ ಆಗಿತ್ತು. ಆ ಒಂದು ಏನು ಎಂಟ್ರೆನ್ಸ್ ಇತ್ತು, ಆರ್ಮಿ ಎಂಟ್ರೆನ್ಸ್ ಇತ್ತು, ಅದು ಅರ್ಧ ಮುಗಿದೋಗಿತ್ತು. ಅವರು ಈಗ ಇದು ಅರ್ಧ ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೂ ತಗೊಳ್ಳಿಕ್ಕಾಗಲ್ಲ, ಇನ್ನು ಬರೋ ಒಂದು 6 ಮಂತ್ಸ್ ಆದಮೇಲೆ ಬರೋ ವರ್ಷದಲ್ಲಿ ಇದರ ಒಂದು ಎಂಟ್ರೆನ್ಸ್ ಇರುತ್ತೆ, ಆವಾಗ ಟ್ರೈ ಮಾಡಿ ಅಂತ ಹೇಳಿದರು. ಸೊ ಇದು ಒಂದು ನಾನು ಚಿಕ್ಕದರಲ್ಲೇ ಆರ್ಮಿಗೆ ಟ್ರೈ ಮಾಡಿದ್ದೆ ಅನ್ನೋದನ್ನು ಒಂದು ತಿಳಿಸುವಂಥ ಒಂದು ಉದ್ದೇಶ. ಮತ್ತು ಕಳೆದ ಡಾಕ್ಯುಮೆಂಟಲ್ಲಿ ಹೇಳಿದ ಎಲ್ಲ ವಿಷಯಗಳು ಕೂಡ ನಿಜವಾಗಿಯೂ ಇದು ಭಗವದ್ಗೀತೆಯ ಸಾರಾಂಶದಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿರುವಂಥ ವಿಷಯಗಳೇ ಆಗಿದೆ. ಮತ್ತು ಅದರ ಮೇಲೆ ನನ್ನ ಕೆಲವು ಪ್ರಯತ್ನಗಳು ನಾನು ಮಾಡಿದ್ದೆ ಅಂದ್ಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಈಗ ಏನು ಅಂತಂದರೆ, ಇನ್ನು ಮುಂದೆ ಏನಾದರೂ, ಈಗ ಮೊನ್ನೆ ನಮ್ಮ ಒಬ್ಬರು ಸಚಿವರೊಬ್ಬರು ಹೇಳಿದರು, ಈ ಥರ ನಾನು ಕೂಡ ವಾರ್ ಫೀಲ್ಡ್ಗೆ ಹೋಗ್ಬಿಟ್ಟು ಯುದ್ಧ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ಅಂದ್ಬಿಟ್ಟು. ಅದೇ ಥರ ನಾನು ಕೂಡ ನನ್ನ ಆತ್ಮ ಹೃದಯಸ್ಪರ್ಶಿ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ನಾನು ಈಗಲೂ ಇರ್ಬೋದು, ಇನ್ನು ಮುಂದೆನೇ ಇರ್ಬೋದು, ಯಾವಾಗಲಾದ್ರೂ ಈಗ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಮೋದಿಜಿಯವರು ಇರ್ಬೋದು, ಯಾರಾದರೂ ಒಳ್ಳೆಯ ಒಬ್ಬರು ಲೀಡರ್, ನಮ್ಮ ದೇಶದ ಲೀಡರ್ಸ್ ಯಾರಾದರೂ ನಮಗೆ ವಾರ್ ಫೀಲ್ಡಲ್ಲಿ ವಾರ್ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾನು ಯಾವಾಗಲೂ ಅದಕ್ಕೆ ರೆಡಿ ಇರ್ತೇನೆ. ಆದರೆ ನಮ್ಮ ಸಮಾಜ, ನನ್ನ ಫ್ಯಾಮಿಲಿ, ನನ್ನ ಮಗು, ನನ್ನ ಫ್ಯಾಮಿಲಿನ ಒಂದು ಸೆಕ್ಯೂರ್ಡ್ ಮಾಡ್ತಾರೆ ಅಂತ ಅನ್ನುವಂಥ ಒಂದು ಭರವಸೆ ನನಗೆ ಕೊಟ್ಟರೆ ಸಾಕಾಗುತ್ತೆ. ನಾನು ಎನಿ ಟೈಮ್ ನಾನು ವಾರ್ ಫೀಲ್ಡಿಗೆ ಹೋಗಿ ನಮ್ಮ ದೇಶದ ಪರವಾಗಿ ಹೋರಾಡಲಿಕ್ಕೆ ಯಾವಾಗಲೂ ರೆಡಿ ಇರ್ತೇನೆ ಅಂತ ನಾನು ಹೇಳ್ತೇನೆ. ಮತ್ತು ಇನ್ನೊಂದು ಸಮಸ್ಯೆ ಏನಂತಂದರೆ, ನಮ್ಮದು ಕಾಲ್ದು ಇಂಜುರಿ ಆಗಿದೆ. ಅದು ಸ್ವಲ್ಪ ನನಗೆ
ಅಂದರೆ ಹೋಗೋಕ್ಕಿಂತ ಮುಂಚೆ ಅದನ್ನು ಒಂದು ಸರಿ ಮಾಡಿಕೊಂಡು ಹೋಗುವಂಥ ಅನಿವಾರ್ಯತೆ ಕೂಡ ಇದೆ. ಆದ್ರೂ ಎಂಥದೇ ಪರಿಸ್ಥಿತಿ ಆದರೂ ಕೂಡ ಇವನ್ ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡು ಸರಿ ಮಾಡಿಕೊಂಡಾದರೂ ಸರಿ, ಇಲ್ಲಾಂದರೆ ಅನಿವಾರ್ಯವಾದರೆ ಅದನ್ನು ಕೂಡ ಗಮನ ಕೊಡದೇ ಅದನ್ನ ಇಗ್ನೋರ್ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ನಮ್ಮ ದೇಶಕ್ಕೆ ನನ್ನ ಒಂದು ಸೇವೆ ಸಲ್ಲಿಸಲಿಕ್ಕೆ, ನನ್ನ ಕಡೆಯಿಂದ ಏನೋ ಒಂದು ನನ್ನ ಒಂದು ಕರ್ತವ್ಯ ಮಾಡಲಿಕ್ಕಾಗುತ್ತೆ, ನನ್ನ ಕಡೆಯಿಂದ ಏನೋ ಒಂದು ಸೇವೆ ಸಲ್ಲಿಸಲಿಕ್ಕಾಗುತ್ತೆ ಅದನ್ನು ಮಾಡಲಿಕ್ಕೆ ನಾನು ಯಾವಾಗಲೂ ಕೂಡ ರೆಡಿ ಇದ್ದೇನೆ ಅಂತ ನಾನು ತಿಳಿಸ್ತೇನೆ. ಇದರೊಂದಿಗೆ ಮತ್ತೊಮ್ಮೆ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಿರುವಂಥ ಎಲ್ಲ ಸೈನಿಕರಿಗೂ, ಯಾಕೆಂದರೆ ಅವರ ಒಂದು ಬಲಿದಾನವನ್ನು, ಅವರ ಒಂದು ಕಾರ್ಯಗಳನ್ನ ನಾವು ಬೇರೆ ಯಾರಿಗೂ ಹೋಲಿಕೆ ಮಾಡಲಿಕ್ಕಾಗಲ್ಲ. ನಮ್ಮ ದೇಶದ ಸೈನಿಕರು ಯಾರೆಲ್ಲ ಬಲಿದಾನ ಮಾಡಿಕೊಂಡಿದ್ದಾರೆ ಹೋರಾಟದಲ್ಲಿ ಅವ್ರಿಗೂ, ಮತ್ತು ಈಗ ಯಾರು ನಮ್ಮ ಸೈನಿಕರು ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ, ಆರ್ಮಿ ಅಂದರೆ ಎಲ್ಲ ಒಂದು ಫೋರ್ಸ್ಗಳಲ್ಲಿ ಯಾರು ಸೇವೆ ಸಲ್ಲಿಸ್ತಾರೆ ಅವ್ರಿಗೂ, ಮತ್ತು ನಮ್ಮ ಲೀಡರ್ಸ್ ಯಾರು ಬೆಳಿಗ್ಗೆ ರಾತ್ರಿ ಹಗಲು ರಾತ್ರಿ ಎನ್ನದೇ ನಮ್ಮ ಲೀಡರ್ಸ್ ಯಾರಿದ್ದಾರೆ, ಮೋದಿಜಿ ಮತ್ತು ಅಮಿತ್ ಶಾಜಿ ಇರ್ಬೋದು, ರಾಜನಾಥ್ ಸಿಂಗ್ ಜಿ ಇರ್ಬೋದು, ಅಜಿತ್ ದೋವಲ್ ಇರ್ಬೋದು, ಜೈಶಂಕರ್ ಜಿ ಇರ್ಬೋದು, ಅಲ್ಲಿ ಇಲ್ಲಿ ಬೇರೆ ಬೇರೆ ದೇಶಗಳ ಫ್ರೆಂಡ್ಶಿಪ್ ಮಾಡುವಂಥದ್ದು, ನಮ್ಮ ವಾರ್ ಫೀಲ್ಡಲ್ಲಿ ಬೇಕಾಗಿರುವಂಥ ವೆಪನ್ಸ್ಗಳನ್ನ ರೆಡಿ ಮಾಡುವಂಥದ್ದು, ಇನ್ನೂ 4-5 ವರ್ಷಗಳು 10 ವರ್ಷ ಆದಮೇಲೆ ಏನೇನು ಮಾಡಬೇಕು ಅನ್ನೋದನ್ನು ಈಗಲೇ ಪ್ಲ್ಯಾನ್ ಮಾಡಿ ಹಗಲು ರಾತ್ರಿ ಎನ್ನದೇ ನಿದ್ದೆ ಕೆಟ್ಟು ಅದಕ್ಕೋಸ್ಕರ ಎಲ್ಲ ನಮ್ಮ ದೇಶದ ಒಂದು ಒಳ್ಳೆಯದಕ್ಕೋಸ್ಕರ, ಅಂದರೆ ಮುಂದಿನ ಒಳ್ಳೆಯ ದಿವಸಗಳಿಗೋಸ್ಕರ ಏನು ಅವರು ಪ್ರಯತ್ನಗಳು ಎಲ್ಲ ಎಫರ್ಟ್ಗಳು ಆಗ್ತಿದ್ದಾರೆ, ಅವರೆಲ್ಲರಿಗೂ ದೇವರು ಆಯುಷ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ, ಇನ್ನಷ್ಟು ಶಕ್ತಿಗಳನ್ನ ಕೊಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀವಿ. ಜೈ ಹಿಂದ್.